ರಾಜಕೀಯದಲ್ಲಿ ಮೋಸಗಳು ಭಾಳ ದಿವಸ ನಡೆಯೋದಿಲ್ಲ, ಏನೋ ಒಂದ್ಸರಿ ಎರಡು ಸರಿ ನಡೀಬೋದು. ಸದಾಕಾಲ ಮೋಸಗಳು, ಸುಳ್ಳು ಅವಕ್ಕೆಲ್ಲ ಆಯಸ್ಸಿರೋದಿಲ್ಲ. ಅವಕ್ಕೆಲ್ಲ ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಅದಕ್ಕೆ ಆಯಸ್ಸಿರ್ತದೆ. ಅದು ಸ್ವಲ್ಪ ಲೇಟ್ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ರಾಜಕಾರಣದಲ್ಲಿ ನನಗೇನು ಏಳು ಬೀಳು ಇವೆಲ್ಲ ಏನೂ ಹೊಸ್ದಲ್ಲ. 84, 94, 2004 ಮೊನ್ನೆ ದೇವೇಗೌಡರು ಚುನಾವಣೆ ಯಾವ ವರ್ಷಪ್ಪ ಆಗಿದ್ದದು? 19. ಅಲ್ಲಿಗೆ 2019 ಇವೆಲ್ಲವೂ ಕೂಡ ನನಗೆ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬಂದಂಥ ದಿನಗಳು ಅವೆಲ್ಲ. ಅದಕ್ಕೆ ಆ ವ್ಯತ್ಯಾಸ ಏನೇ ಬಂದರೂ ಕೂಡ ಜನರ ಆಶೀರ್ವಾದ ಇರೋ ತನಕ ನಾನು ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜನರ ಆಶೀರ್ವಾದ, ಜನರ ಬೆಂಬಲ ಇದ್ದರೆ ಎಂಥ ಸಂಗತಿ, ಎಂಥ ಪರಿಸ್ಥಿತಿ ಬಂದರೂ ಕೂಡ ನಿಭಾಯಿಸಲಿಕ್ಕೆ ಸಾಧ್ಯ. ಈಗ ನನಗೆ 94 ಟಿಕೆಟ್, ನನಗೆ 78 ನಿಂತ್ಕೊಳ್ಳೋಕ್ಕೆ ಅವಕಾಶ ಇದ್ದು ನಾನು ನಿಂತ್ಕೊಳ್ಳಿಲ್ಲ, ಬೇಡ ಅಂತ. 83ಗೆ ಅವಾಗ ಒಂಥರ ಆಯಿತು, ನಾನು ಟಿಕೆಟೇ ಕೇಳಕ್ಕೆ ಹೋಗಲಿಲ್ಲ. 89ಗೆ ಇನ್ನೊಬ್ಬರು ಅಧ್ಯಕ್ಷರು ಬಂದರು, ಅವ್ರಿಗೂ ನಮಗೂ 69ಇಂದನೂ ಅವ್ರಿಗೂ ನಮಗೂ ಅಷ್ಟೊಂದು ವಿಶ್ವಾಸ ಇರಲಿಲ್ಲ, ಆಗಲೂ ನಾನು ಟಿಕೆಟ್ ಕೇಳಕ್ಕೆ ಹೋಗಲಿಲ್ಲ. 94ಕ್ಕೆ ಕೇಳಿದೆ ಸೀಟು, ತುಮಕೂರುಗಾರ ಕೊಡಿ, ಬೆಳ್ಳಾವಿಗಾರು ಕೊಡಿ ಅಂತ, ಕೊಡಲಿಲ್ಲ. ಆಗ ನಾನು ತುಮಕೂರಿಗೆ ಇಂಡಿಪೆಂಡೆಂಟ್ ನಿಂತಾಗ 26,000 ಓಟ್ ಹಾಕ್ಬಿಟ್ಟು, ನನಗೆ ಗೊತ್ತಿಲ್ಲ ನಾನು ಅಷ್ಟೊಂದು ಓಟ್ ಬರ್ತವೇನೋ, ಒಂದು 10,000 ಬರ್ತವೆ ಅಂತ ಅಂದ್ಕೊಂಡಿದ್ದೆ, ಬರ್ಬೋದು ಅಂತ. ನಾನು ಕ್ಯಾಂಪೇನು ಮಾಡೋಕ್ಕೆ ಹೋಗಲಿಲ್ಲ. ಕಡೆ ಒಂದೆರಡು ದಿವಸ ಇನ್ನೂ ಇವ್ರು ಯಾವಾಗ ದುಡ್ಡು ಇಸ್ಕೊಂಬಿಟ್ಟು ವಾಪಸ್ ತಗೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಅಪಪ್ರಚಾರ ಮಾಡಿದ್ರಲ್ಲ, ಆಗ ನಾನು ಕ್ಯಾಂಪೇನ್ ಮಾಡಬೇಕಾಯ್ತು. ಯಾಕೆಂದರೆ ಆ ಆರೋಪಕ್ಕೆ ಒಳಗಾಗಬಾರ್ದು ಅಂತ ಕ್ಯಾಂಪೇನ್ ಮಾಡಿದೆ. ಒಂದು 4 ದಿವಸ ಒಂದು 26,000 ಓಟ್ ಹಾಕಿರು. ನಾನು ಮೊದಲಿಂದನೇ ಪ್ರಾರಂಭ ಮಾಡಿ ಚುನಾವಣೆ ಮಾಡಿ, ನಾನು ಆ ವರ್ಷನೇ ಇಂಡಿಪೆಂಡೆಂಟ್ ತುಮಕೂರು ಸಿಟಿಲಿ MLA ಇದ್ದೆ. ನಾನು 26, ಲಕ್ಷ್ಮೀ ನರಸಿಂಹಯ್ಯನವರು 27, 29 ಶಫಿ ಅಹಮದ್, 32 ಶಿವಣ್ಣ. ಸೊ ಹೀಗೆ ಆಗ್ತವೆ. ಆಮೇಲೆ 94 ತೆಗೆದುಹಾಕಿದ್ರು. 98 ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು, JH ಪಟೇಲ್ ಚೀಫ್ ಮಿನಿಸ್ಟ್ರು. ಆ ಕಾಲದಲ್ಲಿ ಹೆಂಗೂ ಗೆಲ್ಲೋದಿಲ್ಲ, ಲೋಕಲ್ ಬಾಡೀಸ್ ಇವನು ಅಂತೇಳಿ ಬಂದು ನಿಂತ್ಕೊಳ್ಳಪ್ಪ ಬೇಕಾರೆ ಅಂದರು. ಆಯಿತು ಅಂತ ನಿಂತ್ಕೊಂಡೆ. ಜಿಲ್ಲೆಯಲ್ಲಿ ಕೊಟ್ಟಿದ್ದ ಬಹುಮತ ಇದುವರೆಗೂ ಯಾರಿಗೂ ಲೀಡ್ ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಫಸ್ಟ್ ರೌಂಡ್ನಲ್ಲೇ ಎಲೆಕ್ಟ್ ಆಗಿದ್ದು. ಅದಾದ ಮೇಲೆ ಇಷ್ಟು ಎಲೆಕ್ಷನ್ ನಡೀತವೆ, ಯಾರೂ ಫಸ್ಟ್ ರೌಂಡ್ನಲ್ಲಿ ಎಲೆಕ್ಟ್ ಆಗಿಲ್ಲ. ನಾನೊಬ್ಬನೇ ಇಲ್ಲಿ ಫಸ್ಟ್ ರೌಂಡ್ನಲ್ಲಿ 98 ಕೌನ್ಸಿಲಿಗೆ ಅತಿ ಹೆಚ್ಚು ಬಹುಮತ ತಗೊಂಡು ನಾನು ಚುನಾವಣೆಯಲ್ಲಿ ಗೆದ್ದಂಥವನು. ಆ ಬಹುಮತದ ಲೀಡು ಇದುವರೆಗೂ ಯಾರೂ ಕೂಡ ಮುರಿಯೋಕ್ಕಾಗಿಲ್ಲ. ಮತ್ತು ಫಸ್ಟ್ ರೌಂಡಲ್ಲೂ ಯಾರೂ ಗೆಲ್ಲಕ್ಕಾಗಿಲ್ಲ ಈ ಥರದೆಲ್ಲ. ಆಮೇಲೆ ನಾನು 2014